ಕಿಶೋರ ಭಾರತದ 2ನೇ ಅಧ್ಯಾಯ ಶೋಕ ತಂದಿಟ್ಟ ಶಬ್ದವಿದ್ಯೆಯ 5ನೇ ಉಪ ಅಧ್ಯಾಯ ಕೌರವರು ಪಾಂಡವರು. ಹಸ್ತಿನಾವತಿಯಲ್ಲಿ ಭೀಷ್ಮಾದಿಗಳ ಸಂತೋಷ ಹೇಳುತ್ತೀರದು. ಕೌರವರು ಪಾಂಡವರು ಆರೋಗ್ಯವಂತರಾಗಿ ದೃಢಕಾಯರಾಗಿ ಬೆಳೀತಾ ಇದ್ರು. ತಮ್ಮ ಬಾಲ್ಯದ ಆಟಪಾಠಗಳಿಂದ ಹಿರಿಯರ ಮನಸ್ಸನ್ನು ರಂಜಿಸ್ತಾ ಇದ್ರು. ಸಕಾಲದಲ್ಲಿ ಭೀಷ್ಮ ಎಲ್ಲ ಹುಡುಗರಿಗೂ ಉಪನಯನ ಸಂಸ್ಕಾರಗಳನ್ನು ಮಾಡಿದ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮೊದಲಿಟ್ರು. ಶರದ್ವಂತ ಎಂಬ ಮಹರ್ಷಿ ಮಕ್ಕಳಾದ ಕೃಪಾಚಾರ್ಯರು ಪಾಂಡವ ಕೌರವರಿಗೆ ಶಸ್ತ್ರಾಭ್ಯಾಸ ಮಾಡಿಸಿದರು. ಹುಡುಗರು ಶಸ್ತ್ರಾಸ್ತ್ರ ವಿದ್ಯೆಗಳ ಜೊತೆಗೆ ವೇದಾಂಗಗಳನ್ನು ಅಭ್ಯಾಸ ಮಾಡಿದರು. ಅತಿ ಬುದ್ಧಿವಂತರಾಗಿಯೂ ಬಲಶಾಲಿಗಳಾಗಿಯೂ ಬೆಳೆದರು. ಪಾಂಡವರು ಸರ್ವಲಕ್ಷಣ ಸಂಪನ್ನರಾಗಿ ದೇವತೆಗಳಂತೆ ಪರಾಕ್ರಮಿಗಳಾಗಿ ಶುಕ್ಲ ಪಕ್ಷದ ಚಂದ್ರನಂತೆ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಇದ್ರು. ಧೃತರಾಷ್ಟ್ರ 100 ಮಕ್ಕಳು ಸಹ ಧೀರರಾಗಿಯೇ ಬೆಳೆದರು. ಕೌರವರು ಪಾಂಡವರು ಯಾವಾಗಲೂ ಒಟ್ಟಾಗಿ ಸೇರಿ ಆಟ ಆಡ್ತಿದ್ರು. ಆದರೆ ಪ್ರತಿದಿನವೂ ಪ್ರತಿಯೊಂದು ಆಟದಲ್ಲೂ ಪಾಂಡವರೇ ಗೆಲ್ತಾ ಇದ್ರು. ಇದಕ್ಕೆ ಕಾರಣನಾದವನು ಭೀಮ. ಯಾಕಂದ್ರೆ ಆಡೋದರಲ್ಲಿ, ಓಡೋದ್ರಲ್ಲಿ, ಕುಸ್ತಿ ಆಡೋದ್ರಲ್ಲಿ, ಕೊನೆಗೆ ತಿನ್ನೋದ್ರಲ್ಲೂ ಸಹಿತ ಭೀಮ ಉಳಿದವ್ರನ್ನೆಲ್ಲ ಮೀರಿಸಿಬಿಡ್ತಿದ್ದ. ಭೀಮಸೇನ ದುರ್ಯೋಧನ ಆದಿಯಂಥ ಕೌರವರ ಜುಟ್ಟು ಹಿಡಿದು ಮೇಲೆ ಕೆತ್ತಾ ಇದ್ದ. 2-3 ತಲೆಗಳನ್ನು ಒಟ್ಟಿಗೆ ಹಿಡಿದು ಡಿಕ್ಕಿ ಹೊಡೆಸ್ತಾ ಇದ್ದ. ಕೌರವರನ್ನ ಮೇಲೆ ಎಸೆದು ಅವ್ರು ಬೀಳೋದಕ್ಕಿಂತ ಮುನ್ನವೇ ಅವ್ರು ಹಿಡ್ಕೋತಾ ಇದ್ದ. ಉಸಿರುಗಟ್ಟುವಂತೆ ನೀರಲ್ಲಿ ಮುಳುಗಿಸ್ಬಿಡ್ತಿದ್ದ. ಮರಕೋತಿ ಆಟದಲ್ಲಿ ಕೌರವರೆಲ್ಲ ಮರ ಹತ್ತಿ ಕುಳಿತಿದ್ರೆ ಭೀಮ ಮರದ ಕಾಂಡವನ್ನೇ ಗಟ್ಟಿಯಾಗಿ ಅಲುಗಾಡಿಸಿ ಅವ್ರು ತೊಪ ಕೆಳಗೆ ಬೀಳೋ ಹಾಗೆ ಮಾಡ್ತಿದ್ದ. ಹೀಗೆ ಭೀಮನ ಚೇಷ್ಟೆಗಳಿಗೆ ಲೆಕ್ಕನೇ ಇಲ್ಲ. ಇಷ್ಟೆಲ್ಲ ಆದರೂ ಭೀಮನಿಗೆ ಯಾರ ಮೇಲೂ ದ್ವೇಷ ಇರಲಿಲ್ಲ. ಅವನು ತನ್ನ ತಮಾಷೆಗೋಸ್ಕರ ಚೇಷ್ಟೆ ಮಾಡ್ತಿದ್ದೇ ಹೊರತಾಗಿ ಇನ್ನೊಬ್ಬರನ್ನ ಅಪಮಾನ ಮಾಡಬೇಕು ಅಂತಲ್ಲ. ಆದರೆ ದುರ್ಯೋಧನನಿಗೆ ಭೀಮನನ್ನು ಕಂಡು ಅಸೂಯೆ ಶುರುವಾಯಿತು. ಪಾಂಡವರು ಭೀಮನ ಕಡೆಯವರಲ್ವೇ, ಆದ್ದರಿಂದ ಪಾಂಡವರ ಮೇಲೂ ಅವನು ಹೊಟ್ಟೆವರಿ ಹೊಟ್ಟಿತು. ದಿನಕ್ಕೆ ಅದು ಬೆಳೆದು ದ್ವೇಷದ ರೂಪಕ್ಕೆ ತಿರುಗಿಬಿಡ್ತು. ಹೇಗಾದರೂ ಮಾಡಿ ಭೀಮನನ್ನು ಕೊಂದು ಬಿಟ್ರೆ ಪಾಂಡವರ ಶಕ್ತಿ ಕಮ್ಮಿ ಆಗ್ತದೆ ಅನ್ನುವಷ್ಟರ ಮಟ್ಟಿಗೆ ಅವನ ದ್ವೇಷ ಬೆಳೀತು. ದುರ್ಯೋಧನ ಇದಕ್ಕಾಗಿ ಒಂದು ಸರಿಯಾದ ಅವಕಾಶವನ್ನು ನೋಡ್ತಾ ಇದ್ದ. ಒಂದು ದಿನ ಕೌರವರು ಪಾಂಡವರು ಜಲವಿಹಾರ ಮಾಡೋಣ ಅಂತ ಗಂಗಾ ನದಿ ದಂಡೆಗೆ ಹೋದರು. ಅಲ್ಲಿ ಕ್ರೀಡಾಗೃಹಗಳನ್ನು ನಿರ್ಮಿಸಿದ್ರು. ಕೌರವರು ಪಾಂಡವರು ಆಟಗಳನ್ನಾಡಿ ಆನಂದದಿಂದ ನಲ್ದಾಡಿದರು. ನಂತರ ಅಲ್ಲಿಯೇ ಭೋಜನ ಕಾರ್ಯಕ್ರಮ ಇತ್ತು. ಅನೇಕ ಭಕ್ಷ್ಯಗಳು ರಾಜಕುಮಾರರಿಗಾಗಿ ತಟ್ಟೆಯಲ್ಲಿ ಕಾದು ಕುಳಿತಿದ್ವು. ಆದರೆ ಒಂದು ತಟ್ಟೆಯಲ್ಲಿ ವಿಷಮಿಶ್ರಿತವಾದಂಥ ಸಿಹಿ ತಿಂಡಿ ಇತ್ತು. ಅದು ದುರ್ಯೋಧನನಿಗೆ ಮಾತ್ರ ಗೊತ್ತು. ಬಹಳ ಹೊತ್ತು ನೀರಲ್ಲಿ ಆಟವಾಡಿ ಹಸ್ತಿದ್ರಲ್ಲ ಕೌರವರು ಪಾಂಡವರು ತಿಂಡಿಗಳನ್ನು ತಿನ್ನೋಕೆ ಶುರು ಮಾಡಿದರು. ಅವತ್ತು ದುರ್ಯೋಧನ ಭೀಮನ ಮೇಲೆ ಎಂದೂ ಇಲ್ಲದಷ್ಟು ಪ್ರೀತಿಯನ್ನು ತೋರಿಸಿದ. ಅಯ್ಯೋ, ಇಂದಿನ ವಿಹಾರದಲ್ಲಿ ನಮ್ಮೆಲ್ಲರಿಗಿಂತ ಅತ್ಯುತ್ತಮವಾಗಿ ಆಡದಂಥ ಭೀಮಸೇನಿಗೆ ಈ ವಿಶೇಷ ತಿಂಡಿ ಕೊಡ್ತೇನೆ ಅಂತ ವಿಷಮಿಶ್ರಿತವಾದ ತಿಂಡಿಗಳನ್ನು ಕೊಟ್ಬಿಟ್ಟ. ಭೀಮಂತೂ ಲಾಡುಗಳನ್ನು ಚಪ್ಪರಿಸಿಕೊಂಡು ತಿಂದ. ಅವನು ತಿಂದ ಲಾಡುಗಳಿಗೆ ಲೆಕ್ಕನೇ ಇಲ್ಲ. ದುರ್ಯೋಧನ ಕುತಂತ್ರವನ್ನು ತಿಳಿಲಾರದಂಥ ಇತರರು ಅದೃಶ್ಯವನ್ನು ಆನಂದದಿಂದ ನೋಡ್ತಾ ಕರತಾಡನ ಮಾಡಿದರು. ಭೋಜನ ನಂತರ ಮತ್ತೆ ಎಲ್ಲರೂ ನೀರಿಗಿಳಿದ್ರು. ಬೇರೆ ಬೇರೆ ರೀತಿಯ ಆಟಗಳನ್ನಾಡಿದರು. ಕೆಲವರು ಬಹಳವಾದ ಎತ್ತರದ ಬಂಡೆಗಳಿಂದ ನೀರೊಳಗೆ ಧುಮುಕಿದ್ರು. ಕೆಲವರು ಮೈಲಿಗಟ್ಟಲೆ ಈಜಿದ್ರು. ಕೆಲವು ನೀರಿನ ಮೇಲೆ ಅಂಗಾತ ಮುಳುಗಿ ತೇಲ್ತಾ ಹೋದರು. ಮತ್ತೆ ಅನೇಕರು ಗಂಟೆಗಟ್ಟಲೆ ನೀರಿನಲ್ಲೇ ಮುಳುಗಿಯೇ ಇದ್ರು. ನೀರಿನಲ್ಲೇ ಓಡೋದು, ಹಿಡಿಯೋದು, ತಪ್ಪಿಸ್ಕೊಂಡು ಮುಳುಗೋದು ಎಲ್ಲ ಮಾಡ್ತಾ ಇದ್ರು. ಭೀಮನಂತೂ ಕೌರವರಿಗೆ ನಿಜವಾಗಲೂ ನೀರು ಕುಡಿಸ್ಬಿಟ್ಟ. ಸ್ವಲ್ಪ ಹೊತ್ತಿನ ನಂತರ ಭೀಮ ತಿಂದಿದ್ನಲ್ಲ, ಆ ಲಡ್ಡುಗಳಲ್ಲಿನ ವಿಷ ತನ್ನ ಪರಿಣಾಮ ತೋರ್ಸೋಕೆ ಶುರು ಆಯಿತು. ಭೀಮನಿಗೆ ಸುಸ್ತು, ಸಂಕಟ ಆಯಿತು. ಆಯಾಸ ಪರಿಹಾರ ಮಾಡ್ಕೊಳ್ಬೇಕು ಅಂತ ದಂಡೆಯಲ್ಲೇ ಮಲ್ಕೊಂಡ. ಕ್ರಮೇಣ ವಿಷ ಭೀಮನ ದೇಹವನ್ನು ಸಂಪೂರ್ಣ ಆವರಿಸಿ ಅವನ ಮೂರ್ಛೆ ಬರೋ ಹಾಗಾಯಿತು. ಬೇರೆ ಅವರಿಗೂ ಇದು ಗೊತ್ತಾಗಲಿಲ್ಲ. ಅವು ತಮ್ಮ ಆಟಗಳಲ್ಲಿ ಮಗ್ನ ಆಗಿದ್ರು. ದುರ್ಯೋಧನ ಮಾತ್ರ ಈ ಭೀಮನ ಚಲನವಲನಗಳನ್ನು ಗಮನಿಸ್ತಾ ಇದ್ದ. ಭೀಮ ಪ್ರಜ್ಞೆ ತಪ್ಪಿದ್ದನ್ನು ಆತ ಕಂಡ. ನದಿ ತೀರದಲ್ಲಿ ಬೆಳೆದಿದ್ದಂಥ ಬಳ್ಳಿಗಳನ್ನು ಕಿತ್ತು ತಂದು ಭೀಮನ ದೇಹಕ್ಕೆ ಬಿಗಿದ. ನಂತರ ಭೀಮನನ್ನು ಬಹಳ ಕಷ್ಟಪಟ್ಟು ಎಳ್ಕೊಂಡು ಹೋಗಿ ನದಿಯಲ್ಲಿ ತಳ್ಳಿಬಿಟ್ಟ, ಮುಳುಗಿಸ್ಬಿಟ್ಟ. ಇದು ಬೇರಾರಿಗೂ ತಿಳಿಯದಂತೆ ಅವನೊಬ್ಬನೇ ಮಾಡಿದ್ದು. ನೀರಿನಲ್ಲಿ ಮುಳುಗಿದಂಥ ಭೀಮ ಕೆಳಗೆ 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 ಹೋಗ್ತಾ ಪಾತಾಳ ಲೋಕವನ್ನು ಸೇರಿದ. ಅಲ್ಲಿ ಅನೇಕ ಕ್ರೂರ ಸರ್ಪಗಳಿದ್ದು. ಅವು ಭೀಮವನ್ನು ಬಲವಾಗಿ ಕಚ್ಚಿಬಿಟ್ಟು. ಅದು ಒಳ್ಳೇದಾಯಿತು.
ಯಾಕಂದ್ರೆ ಭೀಮನ ದೇಹದಲ್ಲಿದ್ದಂಥ ವಿಷಗಳನ್ನ ಸರ್ಪಗಳ ವಿಷ ಹೊಡೆದು ಹಾಕಿತ್ತು. ಆಗ ಭೀಮನಿಗೆ ಎಚ್ಚರ ಆಯಿತು. ತನ್ನ ಸುತ್ತಿಕೊಂಡಿದ್ದಂಥ ಕೆಲವು ಹಾವುಗಳನ್ನು ಹಿಡಿದು ಅಪ್ಪಳಿಸಿ ಕೊಂದ. ಉಳಿದು ಹೆದರಿ ಪಲಾಯನ ಮಾಡಿದವು. ತಮ್ಮ ರಾಜನಾದ ವಾಸುಕಿ ಬಳಿ ಹೋಗಿ ವಿಷಯ ತಿಳಿಸಿದವು. ವಾಸುಕಿ ಭೀಮನ ಬಳಿಗೆ ಬಂದ. ಓಹೋ, ಕುರುಕುಲ ದೀಪಕ ಇವನು ಅಂತ ಸಂತೋಷಪಟ್ಟ. ತನ್ನ ಅರಮನೆ ಕರ್ಕೊಂಡು ಹೋಗಿ ಆದರ ಆತಿಥ್ಯವನ್ನು ನೀಡಿದ. ಭೀಮನು ಪಾತಾಳ ಲೋಕಕ್ಕೆ ಬಂದಿದ್ದರೂ ಸಂತೋಷಾರ್ಥವಾಗಿ ಅವನಿಗೆ 8 ರಸಗುಂಬಗಳಷ್ಟು ಅಮೃತಪಾನ ಮಾಡಿಸಿದ. ಅದರಿಂದ ಏನಾಯ್ತು ಗೊತ್ತಾ? ಭೀಮನಿಗೆ 10 ಸಹಸ್ರ ಆನೆಗಳ ಬಲ ಬಂತು. ಅವನು ವಾಸುಕಿ ಅನುಮತಿ ಪಡೆದು ಹೊಸ ಬಲ ಉತ್ಸಾಹಗಳಿಂದ ಹಸ್ತಿನಾವತಿಗೆ ವಾಪಸ್ ಬಂದ. ಭೀಮನನ್ನು ಕಾಣದೇ ಇದ್ದಿದ್ದರಿಂದ ಗಾಬರಿಗೊಂಡಿದ್ರಲ್ಲ ಕುಂತಿ ಮತ್ತು ಉಳಿದ ಪಾಂಡವರಿಗೆ ಅವನು ಮತ್ತೆ ಮರಳಿದ್ದನ್ನು ಕಂಡು ಆನಂದ ಆಯಿತು. ಪಾತಾಳ ಲೋಕಕ್ಕೆ ಹೋಗಿ ಅಗಾಧವಾದಂಥ ಸಾಮರ್ಥ್ಯವನ್ನು ಪಡೆದು ಬಂದಂಥ ಅವನನ್ನು ಅಭಿನಂದಿಸಿದರು. ಆದರೆ ಭೀಮ ಯಾಕೆ ನೀರಲ್ಲಿ ಮುಳುಗಿದ ಎಂಬ ಸಮಸ್ಯೆ ಮಾತ್ರ ಬಗೆಹರಿಲಿಲ್ಲ. ಕೊನೆ ಕಿಡಿಗೇಡಿ ದುರ್ಯೋಧನನೇ ಆ ಕೆಲಸ ಮಾಡಿರಬೇಕು ಅನ್ನುವಂಥ ನಿಷ್ಕರ್ಷೆಗೆ ಅವ್ರು ಬಂದರು. ಇನ್ನು ಮುಂದೆ ಹೆಚ್ಚು ಎಚ್ಚರದಿಂದ ಇರಬೇಕು ಅಂತ ಅವರೆಲ್ಲ ತೀರ್ಮಾನ ಮಾಡಿದರು. ಭೀಮ ಮರಳಿ ಬಂದದ್ದನ್ನು ಕಂಡು ದುರ್ಯೋಧನನ ಸಂಕಟ ಹೇಳೋಕ್ಕಾಗಲ್ಲ. ವಿಷ ತಿಂದು ನೀರಲ್ಲಿ ಮುಳುಗಿಯೂ ಭೀಮ ಹೇಗೆ ಬಂದ ಅಂತ ಆಶ್ಚರ್ಯಪಟ್ಟ. ಪರಿಸ್ಥಿತಿ ಕೈ ಮೀರ್ತಾ ಇದೆಯಲ್ಲ ಅಂತ ಕೈ ಹಿಚಿಕೊಂಡ. ಹೇಗಾದರೂ ಮಾಡಿ ಭೀಮನನ್ನು ಕೊಂದು ಬಿಡಬೇಕು ಅಂತ ಯೋಚನೆ ಮಾಡಿದ. ಸಾಧ್ಯವಾದರೆ ಎಲ್ಲ ಪಾಂಡವರನ್ನು ಕೊಲ್ಲಬೇಕು ಅಂತ ದುಷ್ಟ ನಿರ್ಧಾರಕ್ಕೆ ಬಂದ. ಇಷ್ಟು ಹೊತ್ತಿಗೆ ಕೃಪಾಚಾರ್ಯರ ಬಳಿ ಪಾಂಡವ ಕೌರವರ ವಿದ್ಯಾಭ್ಯಾಸ ಮುಗಿದಿತ್ತು. ಆಚಾರ್ಯ ಕೃಪರು ಭೀಷ್ಮನ ಬಳಿಗೆ ಬಂದು ಹೇಳಿದರು, ಭೀಷ್ಮ, ಈ ಮಕ್ಕಳು ಶೂರರು ಆಗಿದ್ದಾರೆ, ಪರಾಕ್ರಮಿಗಳು ಆಗಿದ್ದಾರೆ. ಆದ್ದರಿಂದ ಇವರಿಗೆ ಇನ್ನೂ ಹೆಚ್ಚಿನ ಶಸ್ತ್ರಾಭ್ಯಾಸ ಮಾಡಿಸೋದು ಒಳ್ಳೆಯದು ಅಂದರು. ಭೀಷ್ಮ ಹೇಳಿದ, ನಮ್ಮ ಕುರುವಂಶಕ್ಕೆ ಮೊದಲಿನಿಂದಲೂ ನೀವೇ ಆಚಾರ್ಯರು. ನಮ್ಮ ಹುಡುಗರಿಗೆ ನಿಮಗಿಂತ ಉತ್ತಮ ಶಿಕ್ಷಣ ಕೊಡೋರು ಯಾರಿದ್ದಾರೆ? ನಿಮ್ಮ ಅಭಿಪ್ರಾಯದಲ್ಲಿ ಆ ತರಹದ ವ್ಯಕ್ತಿಗಳು ಯಾರಾದರೂ ಇದ್ರೆ ದಯವಿಟ್ಟು ತಿಳಿಸಿ, ನಿಮ್ಮ ಸಲಹೆಯಂತೆ ನಡೀತೇವೆ ಎಂದ. ಆಗ ಕೃಪಾಚಾರ್ಯರು, ನನಗೆ ಕೃಪಿ ಎಂಬ ತಂಗಿ ಇದ್ದಾಳೆ, ಅವಳ ಗಂಡ ದ್ರೋಣಾಚಾರ್ಯರು. ನನಗೆ ಗೊತ್ತಿದ್ದ ಹಾಗೆ ಶಸ್ತ್ರಾಸ್ತ್ರ ಜ್ಞಾನದಲ್ಲಿ ಪರಶುರಾಮನನ್ನು ಬಿಟ್ಟರೆ ಎರಡನೆಯವರು ದ್ರೋಣಾಚಾರ್ಯರೇ. ಅವರು ಈ ಬಾಲಕರ ಗುರುಗಳಾದರೆ ತುಂಬ ಚೆನ್ನಾಗಿರ್ತದೆ. ಆದರೆ ಸದ್ಯಕ್ಕೆ ಅವ್ರು ಎಲ್ಲಿರುವರೋ ನನಗೇ ಗೊತ್ತಿಲ್ಲ. ಯಾವುದೋ ಕಹಿ ಘಟನೆಯಿಂದ ಅವ್ರ ಮನಸ್ಸು ಕೆಟ್ಟೋಗಿದೆ. ನನ್ನ ತಂಗಿಯ ಜೊತೆಗೆ ತೀರ್ಥಯಾತ್ರೆ ಕೈಕೊಂಡಿದ್ದಾರೆ. ಅವರು ಈ ಕಡೆ ಬರಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಅವರು ಇಲ್ಲಿಗೆ ಬಂದು ಕೌರವರು ಮತ್ತು ಪಾಂಡವರಿಗೆ ಶಸ್ತ್ರವಿದ್ಯೆ ಕಲಿಸೋದಕ್ಕೆ ಒಪ್ಪಿದ್ರೆ ಅದು ಈ ಮಕ್ಕಳ ಭಾಗ್ಯ ಅಂದರು. ಭೀಷ್ಮನಿಗೂ ಕೂಡ ಕೃಪಾಚಾರ್ಯರ ಮಾತು ಹಿಡಿಸ್ತು. ಅವನು ದೂತರನ್ನ ಬೇರೆ ಬೇರೆ ದಿಕ್ಕುಗಳಿಗೆ ಕಳುಹಿಸಿ ದ್ರೋಣಾಚಾರ್ಯರನ್ನ ಹುಡುಕಿಸುವಂಥ ಪ್ರಯತ್ನವನ್ನ ಮಾಡಿದ. ಇಲ್ಲಿಗೆ ಕಿಶೋರ ಭಾರತದ 2ನೇ ಅಧ್ಯಾಯ ಶೋಕ ತಂದಿಟ್ಟ ಶಬ್ದವಿದ್ಯೆ ಅನ್ನೋದು ಮುಗಿತದೆ.